ಈ ಇಡೀ ಧರ್ಮಸ್ಥಳ ಪ್ರಕರಣದಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಭಾಗದಲ್ಲಿ ಗಟ್ಟಿಯಾಗಿ ಮೌನವಾಗಿ ನಿಗೂಢವಾಗಿ ಭಯದಿಂದ ಒಂದು ಜನಾಕ್ರೋಶ ತುಂಬಿ ತುಳುಕ್ತಾ ಇದೆ. ಯಾಕೆ? ಆ ಭಾಗದಲ್ಲಿ ಸದೃಢವಾಗಿ ಬೇರು ಬಿಟ್ಟಿರುವಂತಹ ಹಿಂದುತ್ವ ಅಥವಾ BJP ಆ ಜನಾಕ್ರೋಶದ ಜೊತೆಯಲ್ಲಿ ನಿಲ್ಲುವ ಬದಲಿಗೆ ಮತ್ತೊಂದು ರೀತಿಯ ಹೋರಾಟಕ್ಕೆ ಧುಮುಕಿದೆ. ಯಾಕೆ? ತುಂಬ ಸೂಕ್ಷ್ಮವಾಗಿ ನೋಡಿ. ಈಗ ನೋಡಿ, ಒಂದು ಸತ್ಯ ಅಥವಾ ಸುಳ್ಳು ಅಥವಾ ಒಂದು ವೈಭವ ಆ ಒಂದು ಸುದ್ದಿಗೆ ಕೊಟ್ಟಿದ್ದಾಗ ಸೂಕ್ಷ್ಮವಾಗಿ ಪತ್ರಕರ್ತರು ಗಮನಿಸೋದು, ಅದು ವೈರಲ್ ಆಗುತ್ತೆ. ಆದರೆ ಈ ಪ್ರಕರಣ ಯಾರೋ ಒಂದು ಜನ ಆರೋಪ ಮಾಡ್ತಿದ್ದಾರೆ ಅಥವಾ ಇದೇ ಪದ್ಮಲತಾ ಅವರ ತಂದೆಯ ಹಳೆ ವಿಡಿಯೋ ತುಂಬ ವೈರಲ್ ಆಗುತ್ತೆ, ಅಥವಾ ವೇದವಲ್ಲಿ ಅಮ್ಮ ಅವರ ಪತ್ನಿ ಹರಳೆ ಅವರ ಸ್ಪೀಚ್ ತುಂಬ ವೈರಲ್ ಆಗುತ್ತೆ, ಅಥವಾ ಕಂಠಿಹಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಫ್ಯಾಮಿಲಿ ಮಾಡ್ತಿರುವಂತಹ ಸಂಕಟದ ಒಂದು ಯಾತನೆಯ ನೋವಿನ ಮಾತುಗಳು ಕೂಡ ವೈರಲ್ ಆಗ್ತಿದೆ. ಜೊತೆಯಲ್ಲಿ ಈ ಪ್ರಕರಣದ ಒಂದು ವಾದವನ್ನು ಗಟ್ಟಿಯಾಗಿ, ಇಲ್ಲ ಆ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅನ್ನುವಂತಹ ವಾದವನ್ನು ಬಹುಪಾಲು ಜನ ಯಾಕೆ ನೋಡ್ತಿದ್ದಾರೆ? ಯಾರೋ ಒಂದು 8 ಜನ ಬೇಕಂತ ಫೋನ್ಗಳನ್ನ ಇಟ್ಕೊಂಡು ನೋಡ್ತಿದ್ದಾರಾ? ಅಲ್ಲ. ಅಂದರೆ ಆ ಭಾಗದಲ್ಲಿ ಒಂದು ಗಟ್ಟಿಯಾದ ಜನಾಕ್ರೋಶ ಎದ್ದು ಕಾಣ್ತಿದೆ. ಯಾಕೆ ಅಂದರೆ 2 ಕಾರಣ ಇರಬಹುದು. ಒಂದು, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು, ಮತ್ತೊಂದು ಸತ್ಯ ಇರಬಹುದು ಪಾರ್ಷಿಯಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಜೊತೆಯಲ್ಲಿ ಅವರಿಗೆ ಹೇಳಿಕೊಳ್ಳಲಾಗದಂತಹ ಭಯ ಇರಬಹುದು, ಹೇಳಿದ್ರೆ ಏನೋ ಮಾಡ್ತಾರೆ ಅನ್ನುವಂತಹ ಹೆದರಿಕೆ ಇರಬಹುದು. ಈ ಎಲ್ಲ ಆಯಾಮಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಜನಾಕ್ರೋಶ ಏನಿದೆ ಆ ಭಾಗದಲ್ಲಿ ಗಟ್ಟಿಯಾಗಿ, ನಾನು ತುಂಬ ಕಮೆಂಟ್ಗಳನ್ನು ನೋಡ್ತೀನಿ ಮತ್ತು ಆ ಸರ್ನೇಮ್ಗಳನ್ನು ನೋಡ್ತೀನಿ. ನೋಡಿದಾಗ ಆ ಭಾಗದ ಅತಿ ಹೆಚ್ಚು ಮಂದಿ ಕಮೆಂಟ್ ಮಾಡುವಂಥದ್ದು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ. ಇದ್ರ ಜೊತೆಯಲ್ಲಿ 2 ವಿಚಾರ ನಿಮ್ಮ ಗಮನಕ್ಕೆ ನೋಡಿ. ಒಂದು ತಾಯಿ, ನನ್ನ ಮಗಳು ಕಾಣ್ತಿಲ್ಲ, ಅವಳು ಈ ಭಾಗಕ್ಕೆ ಬಂದಾಗ ಕೊಲೆ ಆದ್ಲೋ ಸತ್ತೋದ್ಲೋ ಏನಾದ್ಲೋ, ಆಕೆದೊಂದು ಮೂಳೆ ಕೊಡಿ ಅಂತ ಕೇಳುವಂಥದ್ದು ತಾಯಿಯ ಧರ್ಮವನ್ನು ಹೊಂದಿರುವಂತಹ ಯಾವುದೇ ಹೆಣ್ಣು ಮಗಳು ಕೇಳಬಹುದಾದಂಥ ಒಂದು ನ್ಯಾಯ. ಆಕೆಗೆ ಚಾರಿತ್ರ್ಯ ಸರಿ ಇಲ್ಲ, ಆಕೆ ಹೇಳ್ತಿರೋದು ಸುಳ್ಳು ಅಂತೆಲ್ಲ ಸಾಕಷ್ಟು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದಷ್ಟು ಜನರನ್ನು ಕೂರಿಸ್ಕೊಂಡು ಪ್ರತಿಪಾದನೆ ಮಾಡೋದು. ಇಲ್ಲಿ ಇನ್ನೂ ಒಂದು ಮುಖ್ಯ ಹೇಳಬೇಕು ನೋಡಿ, ಸೂಕ್ಷ್ಮವಾಗಿ ನೋಡಿ, ನೀವೇ ನೋಡಿ. ಆರೋಪಿತರು ಯಾರಿದ್ದಾರೆ, ಆರೋಪ ಮಾಡ್ತಿರುವಂಥವ್ರು, ಅವರ ಬಳಿ ಒಂದಷ್ಟು ಸಾಕ್ಷ್ಯಗಳು ಕಾಣ್ತಿದ್ದಾವೆ. ಈಗ ಯಾರು ಭೀಮ ಬಂದ, ಭೀಮ ಹೇಳ್ತಿದ್ದಾನೆ, ಈಗಲೂ ಹೇಳ್ತಿದ್ದೀನಿ, ನನ್ನ ಮನೆ ಮಡದಿ ಎಲ್ಲರನ್ನೂ ಬಿಟ್ಟು ಬಂದು 2 ತಿಂಗಳಾಯಿತು, ನಾನು ಈಗಲೂ ನೋಡ್ಸೋಕ್ಕೆ ನಾನು ಏನು ಮಾಡಿದ್ನೋ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸತ್ಯಾಸತ್ಯತೆ ಹೊರಗೆ ಬರಲಿ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಸಂಸ್ಕಾರ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ಕೊನೆ ಪಕ್ಷ ಆತ್ಮಗಳಿಗಾಗಲೂ ಶಾಂತಿ ಸಿಗಲಿ ಅಂತ ಕೇಳ್ತಿದ್ದಾನೆ. ಜೊತೆಲೆ ಹೇಳ್ತಾನೆ, ನಾನು ಓದಿರೋದೇ ಕಡಿಮೆ, ನಾನು ಅನಕ್ಷರಸ್ಥ ಇದ್ದೀನಿ ಆ ವಿಷಯದಲ್ಲಿ, ನ್ಯಾಯ ಸಿಗಲಿ ಅಂತ ಪ್ರತಿಪಾದನೆ ಮಾಡ್ತಿದ್ದಾನೆ. ಗೊತ್ತಿರೋ ಅಷ್ಟು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ. ಮತ್ತೊಬ್ರು ಯಾರೋ ಬರ್ತಾರೆ, ಜಯಂತ್ ಅವರು ಬರ್ತಾರೆ, ಅವರೊಂದು ಎಕ್ಸಾಂಪಲ್ ಸಾಕ್ಷಿಗಳನ್ನು ಮಾಹಿತಿ ಹಕ್ಕಿ ಅಡಿನಲ್ಲಿ ತಗೊಂಡಿರುವಂತಹ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಿದ್ದಾರೆ. ಮತ್ತೊಬ್ರು ಯಾರೋ ಬಂದು ಹೇಳ್ತಿದ್ದಾರೆ, ಹೆಣ್ಣುಮಗಳು, ಹೌದು ಭೀಮ ಆ ಪುಟ್ಟ ಬಾಲಕಿಯ ಮೃತ ದೇಹವನ್ನು ಹೂತು ಹಾಕಿ ಬಂದು ಆರೆಯನ್ನು ನಮ್ಮ ಮನೆ ಮುಂದೆ ತೊಳ್ಕೊಂಡು ನೀರು ಕುಡಿದು ಹೋದ, ನಾನು ನೋಡಿದ್ದೀನಿ ಸಾಕ್ಷಿ ಅಂತ ಹೇಳ್ತಿದ್ದೆ. ಹೀಗೆ ಆರೋಪಿತರು ಯಾರಿದ್ದಾರೆ ಅವರ ಪರವಾದ ಸಾಕ್ಷಿಗಳು ಕಾಣ್ತಾನೆ ಇದ್ದಾರೆ. ಆದರೆ ಪ್ರತಿಯಾಗಿ ಯಾರ ಮೇಲೆ ಆರೋಪ ಬಂದಿದೆ ಆ ಕಡೆಯಿಂದ ಬರ್ತಿರುವಂಥದ್ದೇನು, ಪ್ರತಿಬಂಧಕ ಆದೇಶ ಅಥವಾ ಯಾರೋ ಒಂದಷ್ಟು ಅನಧಿಕೃತ ವಕ್ತಾರರಿಂದ ಮಾಧ್ಯಮಗಳಲ್ಲಿ ಗೋಷ್ಠಿಗಳು, ವಾದಗಳು, ಮಂಡನೆಗಳು, ಅದನ್ನು ಬಿಟ್ಟರೆ ಯೂಟ್ಯೂಬರ್ಗೆ ಹಿಡ್ಕೊಂಡು ಹೊಡೆಯುವಂಥದ್ದು, ಸ್ವತಂತ್ರ ಪತ್ರಕರ್ತರಿಗೆ ಹಿಡ್ಕೊಂಡು ಹೊಡೆಯುವಂಥದ್ದು. ಅದಾದ ಮೇಲೆ ಈಗ ಯಾರೆಲ್ಲ ಬಂದಿದ್ದಾರೆ, ಭೀಮನ್ನ ಕಳ್ಳ ಅಂತ ಪ್ರತಿಪಾದನೆ ಮಾಡಿಸುವಂಥದ್ದು, ಅಥವಾ ಸುಜಾತಾ ಭಟ್ ಅನ್ನುವಂತಹ ವೃದ್ಧೆಯನ್ನು ಆಕೆಗೆ ಚಾರಿತ್ರ್ಯ ಇಲ್ಲ ಅನ್ನುವಂತಹ ಸರ್ಟಿಫಿಕೇಟ್ ಕೊಡಿಸುವಂಥದ್ದು, ಇಂಥದ್ದೆಲ್ಲ ಯಾಕೆ ನಡೀತಿದೆ? ಇಲ್ಲ, ಆರೋಪ ಯಾರ ಮೇಲೆ ಬಂದಿದೆ ಅವ್ರ ಬಳಿ ಕೂಡ ಸಾಕ್ಷಿ ಇರಬೇಕು. ಅದರ ಬದಲಿಗೆ ಅಪಪ್ರಚಾರದ ಸರಕನ್ನು, ಒಂದು ಟೂಲನ್ನು ಯಾಕೆ ಬಳಸ್ತಿದ್ದಾರೆ? ಮೇಲ್ನೋಟಕ್ಕೆ ನೋಡಿದಾಗ ಇದನ್ನೆಲ್ಲವನ್ನೂ ಕೂಡ ಎಲ್ಲೋ ಆರೋಪಿತರ ಪರವಾದಂತಹ ಸಾಕ್ಷಿಗಳೇ ಎದ್ದು ಕಾಣ್ತೀವಿ. ಈಗ ನೋಡಿ, ಈಗ ಒಂದು ತಾಯಿ ಬಂದು ಹೇಳಿದ್ದು, ನನ್ನ ಮಗಳದೊಂದು ಮೂಳೆ ಏನಾದರೂ ಸಿಗಬಹುದಾ ಇಲ್ಲಿ ಕೊಡಿಸಿ ಅಂತ. ಆಕೆ ಸುಳ್ಳು ಹೇಳಿದರೆ ಶಿಕ್ಷೆ ಆಗತ್ತೆ ಆಕೆಗೂ ಕೂಡ ಕಾನೂನಿನ ಅಡಿಯಲ್ಲಿ, ವೃದ್ಧೆ ಅಂತಲೂ ನೋಡಲ್ಲ. ಆದರೆ ಆಕೆಗೆ ಮಗಳೇ ಇಲ್ಲ ಅಂತಿದ್ರು. ಆದರೆ ಈಗ ಸುಜಾತಾ ಭಟ್ ಅವರು ತಮ್ಮ ಪುತ್ರಿ ಅನನ್ಯ ಬಡ್ದು ಅನ್ನುವಂಥ ಒಂದು ಫೋಟೋ ಕೊಟ್ಟಿದ್ದಾರೆ. ಆ ಫೋಟೋದ ಸತ್ಯಾಸತ್ಯತೆ ಕೂಡ ಕಾನೂನಿನ ಅಡಿಯಲ್ಲಿ
ಮೌಲ್ಯಮಾಪನ ಆಗತ್ತೆ, ವಿಶ್ಲೇಷಣೆಗೊಳ್ಳುತ್ತೆ. ಆಮೇಲೆ ಆಕೆ ತಪ್ಪು ಮಾಡಿದರೆ, ಸುಳ್ಳು ಹೇಳಿದರೆ ಶಿಕ್ಷೆ ಆಗುತ್ತೆ. ಆದರೆ ಆ ಫೋಟೋ ತೋರಿಸಿದ ಮೇಲೂ ಕೂಡ ಇನ್ನೊಂದು ಪ್ರತಿಪಾದನೆ ಆಗ್ತಿರುವಂಥದ್ದು, ಯಾರ್ದೋ ಫೋಟೋ ತಂದು ಕೊಟ್ಟಿದ್ದಾರೆ, ಆ ಫೋಟೋ ಅವರ ಮಗಳದ್ದೋ ಅಲ್ಲವೋ ಅಂತ ತೀರ್ಮಾನ ಮಾಡಬೇಕಾಗಿರುವಂಥದ್ದು ತನಿಖಾಧಿಕಾರಿಗಳು ಅಥವಾ ಕೋರ್ಟ್. ಆದರೆ ಈ ಪ್ರಕರಣ ಬಂದಾಗಿನಿಂದ ಇಲ್ಲಿಯ ತನಕ ಮಾಧ್ಯಮಗಳಲ್ಲಿ ಟ್ರಯಲ್ಲೇ ಆಗ್ತಿದೆ ಎಲ್ಲ ಕಡೆ. ಇಲ್ಲ ಹಾಗೆ ಹೀಗೆ ಹೀಗೆ ಇಲ್ಲ. ಆದರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಸುದ್ದಿಯನ್ನು ನೋಡಿದಾಗ ಏನು ಹೇಳಬೇಕು ಅಷ್ಟನ್ನೇ ಹೇಳಬೇಕು. ಭೀಮ ಹೇಳ್ತಿರೋದೇ ಸರಿ ಅಂತೋ ಅಲ್ಲ, ಅಥವಾ ಸುಜಾತ ಭಟ್ ಹೇಳಿದ್ದೆಲ್ಲವೂ ಸತ್ಯ ಅಲ್ಲ. ಆದರೆ ಅವರ ಪರವಾದ ಅಲೆ ಮತ್ತು ಜನಾಕ್ರೋಶ ಅವ್ರ ಜೊತೆಯಲ್ಲೇ ಎದ್ದು ನಿಂತು ಕಾಣ್ತಾ ಇದೆ. ಈಗ ಸುಜಾತ ಭಟ್ ಅವರು ಕೇಳಿದ್ದೇನೋ ನನ್ನ ಮಗಳದು ಫೋಟೋ ತೋರಿಸಿದ್ದೀನರಪ್ಪ, ಇನ್ನಾದರೂ ನಿಮಗೆ ಕೈ ಮುಗಿತೀನಿ, ಆ ಒಂದು ಸತ್ಯಾಸತ್ಯತೆ ಹುಡುಕಿ ಕೊಡಿ ಅಂತ ಅಷ್ಟೇ ಕೇಳ್ತಿದ್ದಾರೆ. ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತಲೂ ಅವ್ರು ಹೇಳಿಲ್ಲ. ಅದು ಕೊಟ್ಟರೆ ನಾನೆಲ್ಲೋ ಒಂದು ಸಂಸ್ಕಾರ ಮಾಡ್ಕೋತೀನಿ ಅಂತ ಕೇಳ್ತಿದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ನಡೀತಿರುವಂಥದ್ದೇನು, ಆಕೆಯ ಚಾರಿತ್ರ್ಯ ಸರಿ ಇಲ್ಲ, ಆಕೆ ಅಂಥವ್ರು ಇಂಥವ್ರು ವೃದ್ಧೆಗೆ ಟಾರ್ಗೆಟ್ ಮಾಡುವಂಥದ್ದು, ನಾಚಿಕೆಗೇಡಿನ ಪತ್ರಿಕೋದ್ಯಮ. ಇದರ ಜೊತೆಯಲ್ಲಿ ಜಯಂತ್ ಅವರು ಪ್ರಮುಖವಾದಂತಹ ಒಂದು ದಾಖಲೆಯನ್ನು ಸಬ್ಮಿಟ್ ಮಾಡಿದ್ರು. ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ ಆ ದಾಖಲೆ ಏನಿದೆ ಅಂತ. ಏಪ್ರಿಲ್ 6, 2010 ಠಾಣಾಧಿಕಾರಿಗಳಿಂದ ಬಂದಿರುವಂಥದ್ದು. ಠಾಣಾಧಿಕಾರಿಗಳಿಗೆ ಇಲ್ಲೇ ಇರುವಂಥವರು ಯಾರು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧಿಕಾರಿಯೊಬ್ಬರು ಬರೆದಿರುವಂತಹ ಪತ್ರ ಮತ್ತು ಮಾಹಿತಿ ಹಕ್ಕಿನಡಿ ಸಿಕ್ಕಿರುವಂತಹ ದಾಖಲೆ. ಅಲ್ಲಿನ ಪ್ರಮುಖ ಲಾಡ್ಜ್, ಆ ಕ್ಷೇತ್ರದ ಪ್ರಮುಖ ಲಾಡ್ಜ್ನಲ್ಲಿ ಒಂದು ಹೆಣ್ಣು ಮಗಳ ಕೊಲೆ ಆಗಿದೆ, ಸಾಕ್ಷಿ ನಾಶ ಆಗಿದೆ ಅನ್ನೋದನ್ನು ಕೂಡ ಅವರೇ ಹೇಳ್ತಿದ್ದಾರೆ. ಆದರೆ ಇಲ್ಲಿ ದಾಖಲಾಗಿರೋ ಪ್ರಕಾರ CRPC 174 ಅಡಿಯಲ್ಲಿ UDR ಆಗಿದೆ, 302 ಅಡಿಯಲ್ಲಿ ಕೇಸ್ ಕೂಡ ಆಗಿದೆ. ಆದರೆ ಆ ತನಿಖೆ ಎಲ್ಲಿಗೆ ಬಂದು ನಿಲ್ತು, ಆಕೆಗೆ ನ್ಯಾಯ ಸಿಗ್ತಾ ಇಲ್ವಾ? ಯಾಕಂದರೆ ಮೃತದೇಹ ಅಂದರೆ ಕೊಲೆಯಾದ ಮಹಿಳೆಯ ಮೃತದೇಹ ಸಿಕ್ಕ ಕೂಡಲೇ ಅವತ್ತೇನೆ ಪೊಲೀಸರು ದಫನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಹಾಗಾದರೆ ಎಲ್ಲ ಸಾಕ್ಷ್ಯಾಧಾರಗಳು ಅವ್ರ ಹತ್ರ ಇತ್ತ? ಇಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಅಲ್ಲಿ ಈ ಪ್ರಕರಣ ಏನಿದೆ, ಒಂದು ಲಾಡ್ಜ್ನಲ್ಲಿ ಆಗಿರುವಂತಹ, ಅದು ಆ ಕ್ಷೇತ್ರದ ಒಳಗಡೆ ಇರುವಂತಹ ಲಾಡ್ಜ್ನಲ್ಲಿ ಆಗಿರುವಂತಹ ಏನು ಮಹಿಳೆಯ ಕೊಲೆ ಕೇಸ್, ಇದು ಕೂಡ SIT ತನಿಖಾಧಿಕಾರಿಗಳ ಮುಂದೆನೇ ಬಂದು ನಿಂತಿದೆ. ಇದೀಗ ಮಧ್ಯಂತರ ವರದಿ ಆಗುತ್ತೆ, B ರಿಪೋರ್ಟ್ ಹಾಕೋಗ್ಬಿಟ್ಟಿದ್ದಾರೆ, SIT ತನಿಖೆ ಮುಗಿದೇ ಹೋಯಿತು, ಕ್ಲೋಸ್ ಮಾಡಿಬಿಟ್ರು. ಅವೆಲ್ಲವೂ ಸಹ ಅಕ್ಷರಶಃ ಸುಳ್ಳು ಸುದ್ದಿ. ಸೋಮವಾರ ಮಧ್ಯಂತರ, ಯಾವ ಕಾರಣಕ್ಕೂ ಮಧ್ಯಂತರ ವರದಿಯನ್ನು ಕೊಡೋ ಹಾಗಿಲ್ಲ. ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಅದು ತಪ್ಪಾಗತ್ತೆ. ಈ ಎಲ್ಲ ಅಂಶಗಳ ಜೊತೆಯಲ್ಲಿ ನನಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸೋದು, ಆರೋಪಿತರ ಬಳಿ ಒಂದಷ್ಟು ಸಾಕ್ಷಿಗಳಿದೆ, ಜೀವಂತವಾಗಿ ಬಂದು ಸಾಕ್ಷಿ ನುಡಿತಿದ್ದಾರೆ. ಆದರೆ ಆರೋಪ ಯಾರ ಮೇಲೆ ಬಂದಿದೆ, ಆ ಕಡೆಯಿಂದ ಬರ್ತಿರುವಂಥದ್ದು ಪ್ರತಿಬಂಧಕ ಆದೇಶ ತರುವಂಥದ್ದು, ಯೂಟ್ಯೂಬರ್ಗಳಿಗೆ ಹೊಡೆಸುವಂಥದ್ದು, ಯಾರು ಹೊಡೆಸಿದಾರೋ ಗೊತ್ತಿಲ್ಲ. ಆ ಕಡೆಯ ವಾದವನ್ನು ನೋಡಿದ್ರೆ ಸೂಕ್ಷ್ಮವಾಗಿ, ಅಥವಾ ಅನಧಿಕೃತ ವಕ್ತಾರರು ಬಂದು ಗಿಣಿಗಿಡುಗಗಳು, ರಣಹದ್ದುಗಳು ಪ್ರತಿಪಾದನೆ ಮಾಡುವಂಥದ್ದು, ಇದರ ಜೊತೆಯಲ್ಲಿ ಅಪಪ್ರಚಾರ. ನೋಡಿ, ಆ ಸೌಜನ್ಯ ಅವರ ತಾಯಿಯನ್ನು ಕೂಡ ಕೆಟ್ಟದಾಗಿ ದುಡ್ಡಿಸ್ಕೊಂಡ್ರು ಅವರು, ಕೋಟ್ಯಾಂತರ ರೂಪಾಯಿಯನ್ನು ಆರೋಪ ಮಾಡ್ತಿದ್ದಾರೆ. ಅದ್ರ ಬದಲಿಗೆ ಅವರ ಬಳಿ ಇರುವಂತಹ ನಿರಪರಾಧದ ಸಾಕ್ಷ್ಯವನ್ನು ಒದಗಿಸಬಹುದು ಕೋರ್ಟ್ಗೆ, SIT ತನಿಖಾಧಿಕಾರಿಗಳಿಗೆ. ಸೌಜನ್ಯ ಇದು ಕುಸುಮಾವತಿ ಅವ್ರ ಬಗ್ಗೆ ಮಾಡೋದಷ್ಟೇ ಅಲ್ಲ, ಇದೆ ಈ ಕಡೆ ಸುಜಾತ ಭಟ್ ಅವರು ವೃದ್ಧೆ, ಆಕೆಯನ್ನು ಕೂಡ ಅಪಮಾನ ಮಾಡುವಂಥದ್ದು, ಆಕೆ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಎಲ್ಲ ನಡೀತಿದೆ. ನಿಜವಾದ ಅಪಪ್ರಚಾರ ನಡೀತಿರುವಂಥದ್ದು ಈ ರೀತಿಯಲ್ಲಿ. ಬದಲಾಗಿ ಒಂದು ಕ್ಷೇತ್ರದ ಬಗ್ಗೆ, ಅಲ್ಲಿನ ನೆಲೆ ನಿಂತಹ ದೈವಗಳ ಬಗ್ಗೆ ಯಾರೂ ಕೂಡ ಬೊಟ್ಟು ಮಾಡಿ ತೋರಿಸೋದಿಲ್ಲ, ತೋರಿಸಬಾರ್ದು, ಅದು ತಪ್ಪಾಗುತ್ತೆ. ಆದರೆ ಅಪಪ್ರಚಾರ ಅನ್ನುವಂತಹ ಟೂಲನ್ನು ನಮ್ಮದೇ ಹಿಂದೂ ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಪ್ರತಿಪಾದನೆ ಮಾಡುವಂಥವರ ವಿರುದ್ಧ ಬಳಸುವಂಥದ್ದು ಕೂಡ ತಪ್ಪೆ. ತನಿಖೆ ಮುಗಿಯೋಕೆ ಮುಂಚೆನೇ ಈ ಥರ ಟ್ರಯಲ್ ಆಗ್ತಿರುವಂಥದ್ದು ಅದಕ್ಕಿಂತ ದೊಡ್ಡ ತಪ್ಪು.